ಓಕೆ, ಈಗ ಆಲ್ರೆಡಿ ಪಾಲಿನಾಮಿಯಲ್ಸ್ ಪಾರ್ಟ್ 1 ವಿಡಿಯೋನ ನೋಡಿದ್ರಿ. ಈಗ ಈ ಪಾರ್ಟ್ 2 ವಿಡಿಯೋದಲ್ಲಿ ಆಲ್ರೆಡಿ ಪಾಲಿನಾಮಿಯಲ್ ಪಾರ್ಟ್ 1 ವಿಡಿಯೋದಲ್ಲಿ ಹೌ ಟು ಫೈಂಡ್ ದ ಜೀರೋಸ್ ಫಾರ್ ಗಿವನ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಸ್ ವೆಲ್ ಆಸ್ ಲೀನಿಯರ್ ಪಾಲಿನಾಮಿಯಲ್ ಡಿಸ್ಕಸ್ ಮಾಡಿದ್ದು. ಲೀನಿಯರ್ ಪಾಲಿನಾಮಿಯಲ್ ಅಂದ್ರೆ ಡಿಗ್ರಿ 1 ಇರುತ್ತೆ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂದ್ರೆ ಡಿಗ್ರಿ 2 ಇರುತ್ತೆ. ಲೀನಿಯರ್ ಪಾಲಿನಾಮಿಯಲ್ ಅಂದ್ರೆ ಅಟ್ ಮೋಸ್ಟ್ 1 zeros ಇರುತ್ತೆ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂದ್ರೆ ಅಟ್ ಮೋಸ್ಟ್ 2 zeros ಇರುತ್ತೆ ಅಂತ ಗೊತ್ತಿದೆ. ಅದೇ ಕ್ಯೂಬಿಕ್ ಪಾಲಿನಾಮಿಯಲ್ ಅಂದ್ರೆ 3 zeros as well as if the polynomial have in degree it has n zeros ಅಂತ ಡಿಸ್ಕಸ್ ಮಾಡಿದ್ದು ಲಾಸ್ಟ್ ಕ್ಲಾಸ್ ಅಲ್ಲಿ. ಇವನ್ನೆಲ್ಲ ಡಿಸ್ಕಸ್ ಮಾಡಿದ್ದು. ಅಂಡ್ ಆಲ್ಸೋ ಫೈಂಡ್ ಔಟ್ ದ ಜೀರೋಸ್ ಫಾರ್ ಗಿವನ್ ಪಾಲಿನಾಮಿಯಲ್ಸ್, ಕೊಟ್ಟಿರೋ ಪಾಲಿನಾಮಿಯಲ್ಗೆ ಜೀರೋಸ್ ಯಾವ ರೀತಿ ಕಂಡುಹಿಡಿಯೋದು ಅಂತ ಡಿಸ್ಕಸ್ ಮಾಡಿದ್ದು. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, SSLC ಕೇಳುವಂತ ಕ್ವಶನ್ ಇದು. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂದ್ರೆ ಫೈಂಡ್ ದ ನಂಬರ್ ಆಫ್ ಜೀರೋಸ್ ಅಂತ ಗ್ರಾಫ್ ಕೊಟ್ಬಿಟ್ಟು ಕೇಳ್ತಾರೆ. ಅಂದ್ರೆ ನೋ ದಟ್ this will be the x axis, this will be the y axis. ಈಗ ಒಂದು ಗ್ರಾಫ್ ಈ ರೀತಿ ಇದೆ, ಈ ರೀತಿ ಕೊಟ್ಬಿಟ್ಟು ಫೈಂಡ್ ದ ನಂಬರ್ ಆಫ್ ಜೀರೋಸ್ ಫಾರ್ ದ ಗಿವನ್ ಗ್ರಾಫ್ ಅಂತ ಕೇಳ್ತಾರೆ. ಫೈಂಡ್ ದ ನಂಬರ್ ಆಫ್ ಜೀರೋಸ್ ಫಾರ್ ಗಿವನ್ ಗ್ರಾಫ್ ಈ ರೀತಿ ಇರ್ಬೋದು. y dash ಅಥವಾ ಈ ರೀತಿ ಇರ್ಬೋದು. ಇಲ್ಲಿ ಫೈಂಡ್ ದ ನಂಬರ್ ಆಫ್ ಜೀರೋಸ್ ಅಂತ ಈ ರೀತಿ ಗ್ರಾಫ್ ಕೊಟ್ಬಿಟ್ಟು ಕೇಳಿದಾಗ ನಾವು ನೋಡ್ಬೇಕು ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗುತ್ತೆ ಬಿಕಾಸ್ ಇಟ್ ಹ್ಯಾಸ್ 2 zeros. 2 zeros ಯಾವ ರೀತಿ ಕಂಡುಹಿಡಿತಿದ್ದೀನಿ ಅಂದ್ರೆ ಇಲ್ಲಿ ಈ ಎಕ್ಸ್ ಆಕ್ಸಿಸ್ಗೆ ಕೊಟ್ಟಿರೋ ಗ್ರಾಫ್ ಎಷ್ಟು ಟೈಮ್ ಇಂಟರ್ಸೆಕ್ಟ್ ಮಾಡಿದೆ ನೋಡ್ಬೇಕು. ಇಲ್ಲಿ 1 ಟೈಮ್ ಇಂಟರ್ಸೆಕ್ಟ್ ಮಾಡಿದೆ ಅಂದ್ರೆ ಮೀಟ್ ಆಗಿದೆ, ಇಲ್ಲಿ 1 ಟೈಮ್ ಮೀಟ್ ಆಗಿದೆ ಅಂದ್ರೆ ಈ ಗ್ರಾಫ್ಗೆ ಎಷ್ಟು ಜೀರೋಸ್ ಇರ್ತವೆ ಅಂದ್ರೆ 2 zeros ಇರುತ್ತೆ ಅಂತ. ಈ ಕೊಟ್ಟಿರೋ ಗ್ರಾಫ್ ಅಲ್ಲಿ ನೋಡ್ಬೇಕು ಎಕ್ಸ್ ಆಕ್ಸಿಸ್ ಹಾರಿಜಾಂಟಲ್ ಆಗಿರೋದು ಎಕ್ಸ್ ಆಕ್ಸಿಸ್ ಅಂತ ಗೊತ್ತಿರುತ್ತೆ ನಮಗೆ. ಈ ಕೊಟ್ಟಿರೋ ಗ್ರಾಫ್ ಇದೇನು ಕ್ವಾಡ್ರಾಟಿಕ್ ಈಕ್ವೇಷನ್ ಪ್ಯಾರಾಬೋಲಾ ಆಗಿರುತ್ತೆ. ಆಕ್ಚುಲಿ ಇದು ಎಷ್ಟು ಸಲ ಮೀಟ್ ಆಗಿದೆ ಎಕ್ಸ್ ಆಕ್ಸಿಸ್ ನ 2 ಪಾಯಿಂಟ್ ಅಲ್ಲಿ 1.2 ಪಾಯಿಂಟ್ ಅಲ್ಲಿ ಅಂದ್ರೆ ನಂಬರ್ ಆಫ್ ಜೀರೋಸ್ ಎಷ್ಟಾಗುತ್ತೆ 2 zeros ಆಗುತ್ತೆ. ಆಸ್ ವೆಲ್ ಆಸ್ ಇಲ್ಲೊಂದು ಗ್ರಾಫ್ ಇದೆ, ಇಲ್ಲಿ ಕೊಟ್ಟಿರೋ ಲೈನ್ ಅಂದ್ರೆ ಇದು ಲೀನಿಯರ್ ಈಕ್ವೇಷನ್ ಲೀನಿಯರ್ ಪಾಲಿನಾಮಿಯಲ್ ಆಗಿರುತ್ತೆ. ಯಾಕಂದ್ರೆ ಸ್ಟ್ರೈಟ್ ಲೈನ್ ಬರ್ತಿದೆ ಅಂದ್ರೆ ಲೀನಿಯರ್ ಪಾಲಿನಾಮಿಯಲ್ ಆಗಿರುತ್ತೆ. ಇಲ್ಲಿ ಕೊಟ್ಟಿರೋ ಲೈನ್ ಎಕ್ಸ್ ಆಕ್ಸಿಸ್ ನ ಎಷ್ಟು ಮೀಟ್ ಆಗಿದೆ ಓನ್ಲಿ 1, ಇಲ್ಲಿ ಮಾತ್ರ ಮೀಟ್ ಆಗಿದೆ. ಇಲ್ಲಿ ವೈ ಆಕ್ಸಿಸ್ ಇಲ್ಲಿ ಲೆಕ್ಕ ತೊಳಂಗಿಲ್ಲ, ಎಕ್ಸ್ ಆಕ್ಸಿಸ್ ಇಲ್ಲಿ ಮೀಟ್ ಆಗಿದೆ ಅಂದ್ರೆ ಎಷ್ಟು ಜೀರೋಸ್ ಬರ್ತವೆ ಇದಕ್ಕೆ 1 0 ಬರುತ್ತೆ. ಆಸ್ ವೆಲ್ ಆಸ್ ಇಲ್ಲಿ ನೋಡಿ ಈ ಕೊಟ್ಟಿರೋ ಗ್ರಾಫ್ ಎಕ್ಸ್ ಆಕ್ಸಿಸ್ ನ ಮೀಟೇ ಆಗಿಲ್ಲ. ಎಕ್ಸ್ ಆಕ್ಸಿಸ್ ನ ಮೀಟೇ ಆಗಿಲ್ಲ ಅಂದ್ರೆ ಇಲ್ಲಿ ನಂಬರ್ ಆಫ್ ಜೀರೋಸ್ ಎಷ್ಟು ಬರುತ್ತೆ 0 ಬರುತ್ತೆ. ನಂಬರ್ ಆಫ್ ಜೀರೋಸ್ ಎಷ್ಟು ಬರುತ್ತೆ 0 ಬರುತ್ತೆ. ಓಕೆ, ಈ ರೀತಿ ಇದನ್ನ SSLC ನಲ್ಲಿ 1 ಮಾರ್ಕಿಗೆ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ. ಫೈಂಡ್ ದ ನಂಬರ್ ಆಫ್ ಜೀರೋಸ್ ಅಂತ ಗ್ರಾಫ್ ನ ಕೊಟ್ಬಿಟ್ಟು. ಈಗ ನೆಕ್ಸ್ಟ್ ಟಾಪಿಕ್ ಏನಪ್ಪಾ ಅಂದ್ರೆ ಆಲ್ರೆಡಿ ವಿ ನೋ ದಟ್ ಹೌ ಟು ಫೈಂಡ್ ದ ಜೀರೋಸ್ ಫಾರ್ ಅ ಗಿವನ್ ಪಾಲಿನಾಮಿಯಲ್. ನೆಕ್ಸ್ಟ್ ಬಂದ್ಬಿಟ್ಟು ರಿಲೇಶನ್ಶಿಪ್ ಬಿಟ್ವೀನ್ zeros and the coefficient of the polynomial. coefficient of the polynomial ಅಂತ ಇದೊಂದು ಇಂಪಾರ್ಟೆಂಟ್ ಟಾಪಿಕ್ ಆಸ್ ವೆಲ್ ಆಸ್ SSLC ಅಂಡ್ CBSE those who are prepared for TET ಎಲ್ಲರಿಗೂ ಕೂಡ ಇದು ಇಂಪಾರ್ಟೆಂಟ್ ಟಾಪಿಕ್. ರಿಲೇಶನ್ಶಿಪ್ ಬಿಟ್ವೀನ್ ದ zeros and the coefficient of the polynomial ಅಂತ ಹೇಳ್ತೀವಿ. ಇದು ಏನಂತ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ತಗೊಂತಿದ್ದೀನಿ. ಐ ವಿಲ್ ಟೇಕ್ x² + 7x + 12. ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ತಗೊಂಡಿದ್ದೀನಿ. ಯಾವುದು x² + 7x + 12 ಅನ್ನೋದು ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಫಸ್ಟ್ ಐ ಹ್ಯಾವ್ ಟು ಫೈಂಡ್ ಜೀರೋಸ್ ಫಾರ್ ದಿಸ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಈ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ ಜೀರೋಸ್ ನ ಕಂಡುಹಿಡಿಯೋಣ. ಜೀರೋಸ್ ಕಂಡುಹಿಡಿಯಕ್ಕೆ ಫೆಮಿಲಿಯರ್ ಇರ್ತೀರಾ. ಇಲ್ಲಿ ನೋಡಿ x² ಕೋಎಫಿಷಿಯಂಟ್ ಮತ್ತೆ ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಮಾಡಿದ್ರೆ 12x² ಆಗುತ್ತೆ. ಅಂದ್ರೆ ಮಲ್ಟಿಪ್ಲೈ ಮಾಡಿ 12x² ಆಗಬೇಕು, ಮಿಡಲ್ ಟರ್ಮ್ ನ ಸ್ಪ್ಲಿಟ್ ಮಾಡಬೇಕು 7x ಆಗಬೇಕು. ಜಸ್ಟ್ ನಂಬರ್ಸ್ ಮಾತ್ರ ಬರ್ಕೊಂತೀನಿ. ಮಲ್ಟಿಪ್ಲೈ ಮಾಡಿ 12 ಆಡ್ ಮಾಡಿ 7, 2 ನಂಬರ್ಸ್ ಯಾವ ಬರ್ತವೆ 4 3s ಆಗುತ್ತೆ ತಾನೆ. 4 + 3 7, 4 × 3 12 ಅಂದ್ರೆ ಮಿಡಲ್ ಟರ್ಮ್ ಏನಿದೆ 7x ನ ಸ್ಪ್ಲಿಟ್ ಮಾಡ್ತೀನಿ ಯಾವ ರೀತಿ 4x + 3x + 12. ಇಲ್ಲಿ ಜೀರೋಸ್ ನ ಕಂಡುಹಿಡಿಯೋದ್ರಿಂದ ಈಕ್ವಲ್ ಟು 0 ಅಂತ ಹಾಕೊಂಡ್ಬಿಡೋಣ. ಫೈಂಡ್ ದ ಜೀರೋಸ್ ಅಂತ ಹೇಳೋದ್ರಿಂದ. ಓಕೆ, x² + 4x + 3x + 12 ಈಕ್ವಲ್ ಟು 0 ಆಯ್ತು. ಇದನ್ನ ಮಿಡಲ್ ಟರ್ಮ್ ಏನಿದೆ 7x ನ ಸ್ಪ್ಲಿಟ್ ಮಾಡಿನೇ ಸ್ಪ್ಲಿಟ್ ಇಟ್ ಇಂಟು 4x + 3x. ಏನಕ್ಕೆ ಮಲ್ಟಿಪ್ಲೈ ಮಾಡ್ರಿ ಇವೆರಡನ್ನು ಮತ್ತೆ 12x² ಆಗಬೇಕು ಆಗುತ್ತೆ ತಾನೆ. 4 3 12 x × x x² ಆಗುತ್ತೆ. ಈಗ ಇಲ್ಲಿ x² 2 ಟೈಮ್ ಇದೆ, x ಇಲ್ಲಿ 1 ಟೈಮ್ ಇದೆ. ಐ ಶುಡ್ ಟೇಕ್ ಕಾಮನ್ x ಬಂತು ಅಂದ್ರೆ x + 4 ಆಯ್ತು. ಇಲ್ಲಿ ಐ ಶುಡ್ ಟೇಕ್ ಕಾಮನ್ 3 x + 4 ಆಯ್ತು. ಇದೊಂದು ಗೊತ್ತಿರಬೇಕು. ಇಲ್ಲಿ ಫಸ್ಟ್ 2 ಟರ್ಮ್ಸ್ ಅಲ್ಲಿ ಏನ್ ಕಾಮನ್ ತಗೊಂಡು ರಿಮೈನಿಂಗ್ ಏನಿರುತ್ತೆ ಇಲ್ಲಿ x + 4 ಅನ್ನೋದು ಒಂದು ಫ್ಯಾಕ್ಟರ್. ಇಲ್ಲೂ ಸೇಮ್ ದೇ ಫ್ಯಾಕ್ಟರ್ ಬರಬೇಕು.
ಇಲ್ಲಿ x+4 ಬಂದು ಇಲ್ಲಿ ಏನಾದ್ರು ಚೇಂಜ್ ಆಗ್ತಿದೆ ಅಂದ್ರೆ ಐದರ್ ಇಲ್ಲಿ ತಪ್ಪು ಮಾಡಿರ್ತೀರಾ ಇಲ್ಲ ಇಲ್ಲಿ ತಪ್ಪು ಮಾಡಿರ್ತೀರಾ. ಓಕೆ, ನಾನು ಹೇಳ್ತೀರಾ ಅರ್ಥ ಆಗ್ತಿದೆಯಾ? ನೋಡಿ x² + 4x + 3x + 12 = 0 ಇತ್ತು. ಇಲ್ಲಿ ಐ ಶುಡ್ ಟೇಕ್ x ಆಸ್ ಕಾಮನ್. x ನ ಕಾಮನ್ ತಗೊಂಡಾಗ x 2 ಟೈಮ್ಸ್ ಇತ್ತು, ಕಾಮನ್ ತಗೊಂಡೆ, ಇಲ್ಲಿ 1 ಟೈಮ್ ಉಳ್ಕೊಂತು ಬರ್ಕೊಂಡೆ. x ಕಾಮನ್ ತಗೊಂಡ್ರೆ ರಿಮೈನಿಂಗ್ ಏನು ಉಳ್ಕೊಂತು 4x+4 ಉಳ್ಕೊಂಡಿದೆ. ಇಲ್ಲಿ x+4 ಅನ್ನೋದು ಉಳ್ಕೊಂತು ಅಂದ್ರೆ ಮಸ್ಟ್ ಅಂಡ್ ಶುಡ್ ಈ ಫ್ಯಾಕ್ಟರ್ ಅದೇ ಉಳ್ಕೊಂಡಿರ್ಬೇಕು. ಇನ್ ಕೇಸ್ ಬೇರೆ ಏನಾರ ಉಳ್ಕೊಂತಿದೆ ಅಂದ್ರೆ ನೀವೆಲ್ಲ ರಾಂಗ್ ಮಾಡಿದೀರಾ ಅಂತ. ನೋಡಿ 3x + 12 ಇದೆ, ಇಲ್ಲಿ x 1 ಟೈಮ್ ಇದೆ, ಇಲ್ಲಿ x ಇಲ್ಲ ಇಲ್ಲಿ, ಅದರಿಂದ ಕಾಮನ್ ತೆಗೆಯಕ್ಕೆ ಬರೋದಿಲ್ಲ. ಬಟ್ 3 12 ನೋಡಿ, ಇಲ್ಲಿ 3 ಇದೆ 12 ಇದೆ, 3 ಮತ್ತೆ 12 ಒಂದೇ ಟೇಬಲ್ಸ್ ಅಲ್ಲಿ ಬರುತ್ತೆ. ಓಕೆ, ಒಂದೇ ಟೇಬಲ್ಸ್ ಅಂದ್ರೆ ಒಂದೇ ಮಗ್ಗಿಲ್ ಬರುತ್ತೆ ಅಂತ ಅಂಡರ್ಸ್ಟುಡ್. ಈಗ 3 ನ ಕಾಮನ್ ತಗೊಂಡಿ ಅಂದ್ರೆ ಇಲ್ಲಿ ಏನು ಉಳ್ಕೊಳ್ಳುತ್ತೆ, ಜಸ್ಟ್ 1x ಉಳ್ಕೊಳ್ಳುತ್ತೆ. ನೋಡಿ 3 4 12 ಕರೆಕ್ಟಾ, ಅಂದ್ರೆ 4 ಆಗುತ್ತೆ. ಬಟ್ ಈ ವರ್ಡ್ ಫ್ಯಾಕ್ಟರ್ ಅಲ್ಲಿ ಇಲ್ಲಿ ಮತ್ತೆ x+4 ಅನ್ನೋದು ಕಾಮನ್ ಆಗುತ್ತೆ. x+4 ಕಾಮನ್ ತಗೊಂಡ್ರೆ ರಿಮೈನಿಂಗ್ ಏನು ಉಳಿಯುತ್ತೆ, x+3 = 0. ಈಗ ಎರಡನ್ನು = 0 ಮಾಡಿದ್ರೆ x+4 = 0, x+3 = 0. x = -4, x = -3. ಈಗ ಇಲ್ಲಿ ನೋಡ್ಕೊಳ್ಳಿ, ಈ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ ಯಾವುದು x² + 7x + 12 ಅನ್ನೋ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ 2 zeros ಬಂದಿದೆ. ಒಂದು -4, ಇನ್ನೊಂದು -3 ಅಂತ 2 zeros ಬಂದಿದೆ. ಈಗ ನಮಗೆ zeros ಅಂದ್ರೆ, ಈಗ zeros ಯಾವ ರೀತಿ ಕಂಡುಹಿಡಿಯೋದು ಇನ್ನೊಂದ್ಸರಿ ನೋಡ್ಕೊಂಡ್ರಿ. ಇಲ್ಲಿ zeros ಬಂದಿರೋದು ಯಾವುದು, x = -4, x = -3. ನಾವಿಲ್ಲಿ ಏನ್ ಡಿಸ್ಕಸ್ ಮಾಡ್ತಿದೀವಿ ಅಂದ್ರೆ ರಿಲೇಶನ್ಶಿಪ್ ಬಿಟ್ವೀನ್ ದ zeros ಅಂಡ್ ದ ಕೋಎಫಿಷಿಯಂಟ್ ಆಫ್ ದ ಪಾಲಿನಾಮಿಯಲ್. ಈಗ zeros ಕಂಡುಹಿಡಿಯೋದು ಗೊತ್ತಾಗಿದೆ ನಿಮ್ಗೆ. ಈಗ ಇಲ್ಲಿ ಈ zeros ಇದೆಯಲ್ಲ, ಇದು -4, -3, ಇದನ್ನ ಸಮ್ ಅಂದ್ರೆ ಏನ್ ಮಾಡೋದು ಅಂತ ನಿಮ್ಗೆ ಗೊತ್ತಿದೆ. ಸಮ್ ಅಂದ್ರೆ ಏನು, ಇವೆರಡನ್ನು ಆಡ್ ಮಾಡ್ಬೇಕು. ಯಾವುದು, -4 ಮತ್ತೆ -3. -4 ಆಡ್ ಅಂದ್ರೆ ಪ್ಲಸ್, -3 ನೋಡಿ, -4 ಪ್ಲಸ್ ಇಂಟು ಮೈನಸ್ -3, -4 ಮೈನಸ್ -7 ಆಯ್ತು. ಮತ್ತೆ ಇವೆರಡನ್ನು ಪ್ರಾಡಕ್ಟ್ ಮಾಡಿ, ಯಾವುದು zeros ನ ಪ್ರಾಡಕ್ಟ್ ಅಂದ್ರೆ ಎಷ್ಟಾಯ್ತು, -4 ಇಂಟು -3, ಇವೆರಡನ್ನು ಮಲ್ಟಿಪ್ಲೈ ಮಾಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ 4 3 12. ನೋಡಿ, ಎಕ್ಸಾಮಿನೇಷನ್ ಅಲ್ಲಿ ಫೈಂಡ್ ದ ಸಮ್ ಅಂಡ್ ಪ್ರಾಡಕ್ಟ್ ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕೇಳ್ಬೋದು. ಇದನ್ನ ಕೇಳಿ ಆಗ zeros ನ ಕಂಡುಹಿಡಿದ್ಬಿಟ್ಟು ಈ ರೀತಿ ಸಮ್ಮು ಪ್ರಾಡಕ್ಟ್ ಮಾಡೋದ್ರ ಬದಲು ಬೈ ಯೂಸಿಂಗ್ ದ ಫಾರ್ಮುಲಾ ವಿ ಕ್ಯಾನ್ ಈಸಿಲಿ ಸಾಲ್ವ್ ದ ಸಮ್ ಅಂಡ್ ಪ್ರಾಡಕ್ಟ್. ಈಗ ನೋಡಿ, x² + 7x + 12 ಈ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ 2 zeros ಬಂತು. ಯಾವುದು, x ಅಂದ್ರೆ -4 ಅನ್ನೋದು ಒಂದು 0, x ಅಂದ್ರೆ -3 ಅನ್ನೋದು ಒಂದು 0. ಇವೆರಡೂ 0 ನ ಸಮ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ, -7 ಬರ್ತಾ ಇದೆ. ಇವೆರಡೂ zeros ನ ಪ್ರಾಡಕ್ಟ್ ಮಾಡಿ ಎಷ್ಟಾಗ್ತಿದೆ, +12 ಆಗ್ತಿದೆ. ಇಲ್ಲಿ ಯಾವ ರೀತಿ ಮಾಡಿದೆ ಸಮ್ಮು ಪ್ರಾಡಕ್ಟ್ ನ, ಫಸ್ಟ್ ನಾನು zeros ನ ಕಂಡಿಟ್ಕೊಂಡೆ, ಆಮೇಲೆ ಬಂದಿರೋ zeros ಗೆ ಸಮ್ಮು ಪ್ರಾಡಕ್ಟ್ ಮಾಡಿದೆ. ಇಷ್ಟೊಂದು ಮಾಡೋದ್ರ ಬದಲು ಸಮ್ಮು ಪ್ರಾಡಕ್ಟ್ ನ ನಾವು ವಿ ಕ್ಯಾನ್ ಫೈಂಡ್ ಔಟ್ ಈಸಿಲಿ. ಯಾವ ರೀತಿ ಕಂಡುಹಿಡಿಬಹುದು, ಈಗ ನಮ್ಮ ಹತ್ರ ಇದ್ದಿದ್ದು ಪಾಲಿನಾಮಿಯಲ್ ಯಾವುದು, x² + 7x + 12 ಅನ್ನೋದು ಒಂದು ಪಾಲಿನಾಮಿಯಲ್ ಐತಿ. ಇದು ಸಮ್ ಕಂಡುಹಿಡಿಬೇಕು. ಸಮ್, ಓಕೆ, ಸಮ್ ಅಂದ್ರೆ ಸಮ್ ಆಫ್ ದ zeros ಅಂತ. ಈ zeros ದ ಸಮ್ ಅಂದ್ರೆ ಜಸ್ಟ್ ಸಮ್ ಅಂತಲೇ ಸಮ್ ಆಫ್ ದ zeros. ಓಕೆ, ಸಮ್ ಆಫ್ ದ zeros, ಇದು 2 zeros ಬಂತು, ಅದು ಸಮ್ ಕಂಡುಹಿಡಿದಿದ್ರೆ -7 ಬಂದಿದೆ, ಪ್ರಾಡಕ್ಟ್ +12 ಬಂದಿದೆ. ಇಷ್ಟೊಂದೆಲ್ಲ zeros ಕಂಡುಹಿಡಿದ್ಬಿಟ್ಟು ಅದ್ರ ಸಮ್ ಮತ್ತೆ ಪ್ರಾಡಕ್ಟ್ ಮಾಡೋದ್ರ ಬದಲು ಸಮ್ ಆಫ್ ದ zeros ಅಂದ್ರೆ ಡೈರೆಕ್ಟ್ ಸಿಂಪಲ್ ಒಂದು ಫಾರ್ಮುಲಾ ಇದೆ, ದಟ್ ಈಸ್ -b/a. ಏನದು, -b/a. ಆಸ್ ವೆಲ್ ಆಸ್ ಪ್ರಾಡಕ್ಟ್ ಆಫ್ ದ zeros ಅಂದ್ರೆ ಸಿಂಪಲ್ ಆಗಿ ಒಂದು ಫಾರ್ಮುಲಾ ಇದೆ, ದಟ್ ಈಸ್ c/a. ಇಲ್ಲಿ ಕೋಎಫಿಷಿಯಂಟ್ಸ್ ಗೊತ್ತಿದೆ ನಮ್ಗೆ. a ಅಂದ್ರೆ x² ಕೋಎಫಿಷಿಯಂಟ್ ಎಷ್ಟಿದೆ 1, b ಅಂದ್ರೆ x ಕೋಎಫಿಷಿಯಂಟ್ ಎಷ್ಟಿದೆ 7, c ಅಂದ್ರೆ ಕಾನ್ಸ್ಟೆಂಟ್ 12. ನೋಡಿ, ಇದಕ್ಕೆ ರೀಪ್ಲೇಸ್ ಮಾಡಿ. ಸಮ್ ಆಫ್ ದ zeros -b/a ಇದೆ, ಮೈನಸ್ ಸಂಖ್ಯೆ ಬರ್ಕೊಳ್ಳಿ. b ಅಂದ್ರೆ ಎಷ್ಟಿದೆ 7, a ಅಂದ್ರೆ ಎಷ್ಟಿದೆ 1. ನೋಡಿ, -7/1 ಇಸ್ ನಥಿಂಗ್ ಬಟ್ -7. ಪ್ರಾಡಕ್ಟ್ ಆಫ್ ದ zeros ಮನಿ c/a. c ಅಂದ್ರೆ ಎಷ್ಟಿದೆ 12, a ಅಂದ್ರೆ ಎಷ್ಟಿದೆ 1. 12/1 ಇಸ್ ನಥಿಂಗ್ ಬಟ್ 12. ನೋಡಿ, ಸಮ್ಮು -7 ಪ್ರಾಡಕ್ಟ್ 12. ಈ ಕೊಟ್ಟಿರೋ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ zeros ಕಂಡುಹಿಡಿದ್ಬಿಟ್ಟು ಅದ್ರ zeros ನ ಸಮ್ಮು ಪ್ರಾಡಕ್ಟ್ ಕಂಡುಹಿಡಿಯಕ್ಕೆ ಇಷ್ಟೊಂದು ಪ್ರೋಸೆಸ್ ಮಾಡೋದ್ರ ಬದಲು ಸಿಂಪ್ಲಿ ವಿ ಕ್ಯಾನ್ ಯೂಸ್ ದ ಫಾರ್ಮುಲಾ ಸಮ್ ಆಫ್ ದ zeros -b/a and the product of the zeros is c/a. sum of the zeros ಗೆ -b/a ಮತ್ತೆ product of the zeros ಗೆ c/a ಯೂಸ್ ಮಾಡ್ಕೊಂಡ್ರೆ we can easily find out the sum and product for the given quadratic polynomial. ಈಗ ಇನ್ನೊಂದು ಕ್ವಶನ್ ನೋಡ್ಬಿಡೋಣ. ಈಗ x² - 9 ಅಂತ ಇದೆ. ಫೈಂಡ್ ದ ಸಮ್ ಅಂಡ್ ಪ್ರಾಡಕ್ಟ್ ಆಫ್ ದ ಗಿವನ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂದ್ರೆ ಸಮ್ ಆಫ್ ದ zeros ಅಂಡ್ ಪ್ರಾಡಕ್ಟ್ ಆಫ್ ದ zeros. ಓಕೆ, ಸಮ್ ಅಂಡ್ ಪ್ರಾಡಕ್ಟ್ ಅಂದ್ರೆ ಸಮ್ ಆಫ್ ದ zeros ಮತ್ತೆ ಪ್ರಾಡಕ್ಟ್ ಆಫ್ ದ zeros. ಇಲ್ಲಿ ಫಸ್ಟ್ ಯು ಶುಡ್ ರೈಟ್ ದ ಕೋಎಫಿಷಿಯಂಟ್ಸ್. a ಎಷ್ಟಾಗುತ್ತೆ 1 ಆಗುತ್ತೆ, a ಎಷ್ಟಾಗುತ್ತೆ 1 ಆಗುತ್ತೆ. b ಅಂದ್ರೆ
ನಾವು ಹೇಳಿದೀನಿ ಬಿ ಅಂದ್ರೆ ಎಕ್ಸ್ ಕೋಎಫಿಷಿಯಂಟ್ ನೋಡಿ, ಎಕ್ಸ್ ಕೋಎಫಿಷಿಯಂಟ್ ಬಿ, ಬಟ್ ಇಲ್ಲಿ ಎಕ್ಸೇ ಇಲ್ಲ ಟರ್ಮು, ಹಾಗಾದ್ರೆ ಬಿ ಕೋಎಫಿಷಿಯಂಟ್ ಅಂತ ಬರೀಬಹುದು. ವಿ ಕ್ಯಾನ್ ರೈಟ್ ಈಸಿಲಿ 0. ಸಿ ಅಂದ್ರೆ ಎಷ್ಟಾಗುತ್ತಪ್ಪ, ಸಿ ಅಂದ್ರೆ ಕಾನ್ಸ್ಟೆಂಟ್ ಇದೆ -9. ಈಗ ಸಮ್ ಆಫ್ ದ ಜೀರೋಸ್, ಸಮ್ ಅಂದ್ರೆ -b/a, ಬಿ ಅಂದ್ರೆ ಎಷ್ಟಿದೆ 0, 0/1, 0 by ಎನಿಥಿಂಗ್ ಇಸ್ 0 ಆಯ್ತು, ಅದು ಸಮ್ ಅಂದ್ರೆ 0 ಆಗೋಯ್ತು. ಪ್ರಾಡಕ್ಟ್ ಇಲ್ಲಿ ಹೇಳ್ತೀವಿ ನೋಡಿ, 0/1 ಅಂದ್ರೆ 0, 1/0 ಅಂದ್ರೆ ನಾಟ್ ಡಿಫೈನ್. ನೋಡಿ ಇದು ಗೊತ್ತಿರಬೇಕು. ಕೆಲವು ಟೈಮ್ ನೀವು ಉಲ್ಟಾ ಮಾಡ್ಕೊಂತೀರಾ ಅಥವಾ ಎರಡಕ್ಕೂ 0ನ ಬರೀತೀರಾ. 1/0 ಇದ್ರು ನೀವು 0ನ ಬರೀತೀರಾ, ಅದು ರಾಂಗ್. 1/0 ಅಂದ್ರೆ ನಾಟ್ ಡಿಫೈನ್ಡ್ ಅಂತ, 0/1 ಅಂದ್ರೆ 0 ಅಂತ. 0 by ಎನಿ ನಂಬರ್ ಇತ್ತು ಅಂದ್ರೆ 0 ಅಂತಾನೆ. ಪ್ರಾಡಕ್ಟ್ ಅಂದ್ರೆ c/a. ಸಿ ಅಂದ್ರೆ ಎಷ್ಟಿದೆ -9, ಎ ಅಂದ್ರೆ ಎಷ್ಟಿದೆ 1. ನೋಡಿ -9/1 ಅಂದ್ರೆ -9. ಈ ಸಿಂಪಲ್ ಆಗಿ ಸಮ್ಮು ಪ್ರಾಡಕ್ಟ್ ನ ಈ ರೀತಿ ಕಂಡುಹಿಡಿಯಬಹುದು. ಅಂದ್ರೆ ಸಮ್ಮು ಪ್ರಾಡಕ್ಟ್ ಅಂದ್ರೆ ಸಮ್ ಆಫ್ ದ ಜೀರೋಸ್ ಅಂಡ್ ಪ್ರಾಡಕ್ಟ್ ಆಫ್ ದ ಜೀರೋಸ್. ಇಲ್ಲಿ ನಮಗಿರೋ ಟಾಪಿಕ್ ರಿಲೇಶನ್ಶಿಪ್ ಬಿಟ್ವೀನ್ ದ ಜೀರೋಸ್ ಅಂಡ್ ದ ಕೋಎಫಿಷಿಯಂಟ್ ಆಫ್ ದ ಪಾಲಿನಾಮಿಯಲ್. ಅಂದ್ರೆ ಈಗ ಕೊಟ್ಟಿರೋ ಪಾಲಿನಾಮಿಯಲ್ದು ಸಮ್ಮು ಪ್ರಾಡಕ್ಟ್ ನ ನಾವು ಕಂಡುಹಿಡಿದು ಜೀರೋಸ್ ಕಂಡುಹಿಡಿದು ಬಿಟ್ಟು ಮತ್ತೆ ಅದು ಈಗ ವೆರಿಫೈ ಮಾಡಿದ್ವಲ್ಲ ಸಮ್ಮು ಪ್ರಾಡಕ್ಟ್ ಕೋಎಫಿಷಿಯಂಟ್ಸ್, ಅದಕ್ಕೆ ವೆರಿಫೈ ಮಾಡಿ ಅಂತ ಕ್ವಶನ್ಗಳನ್ನ 3 ಮಾರ್ಕ್ ಕೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಫೈಂಡ್ ದ, ಒಂದು ಕ್ವಶನ್ ಬರೀತೀನಿ ನಾನು, ಫೈಂಡ್ ದ zeros of the quadratic polynomial and also verify with the coefficients of the quadratic polynomial ಅಂತ ಕ್ವಶನ್ ಕೇಳ್ಬೋದು. 3 ಮಾರ್ಕ್ ಕೇಳೋ ಚಾನ್ಸಸ್ ಇದೆ. ಈಗ ಕೊಟ್ಟಿರೋ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ ಜೀರೋಸ್ನು ಕಂಡುಹಿಡಿಬೇಕು ನಾನು. ಓಕೆ, ಅಂಡ್ ಆಲ್ಸೋ ವೆರಿಫೈ ದ ಜೀರೋಸ್ ವಿತ್ ದ ಕೋಎಫಿಷಿಯಂಟ್ಸ್ ಆಫ್ ದ ಪಾಲಿನಾಮಿಯಲ್. ಆ ಜೀರೋಸ್ನ ಕೋಎಫಿಷಿಯಂಟ್ಸ್ ಆಫ್ ದ ಪಾಲಿನಾಮಿಯಲ್ಗೆ ವೆರಿಫೈ ಮಾಡಬೇಕು. ಈ ರೀತಿ ಕೊಟ್ಟರೆ ಏನ್ ಮಾಡಬೇಕು, ಫಸ್ಟ್ ನಾವು ಜೀರೋಸ್ನ ಕಂಡುಹಿಡಿಯೋಣ. ಇಲ್ಲಿ ಮಲ್ಟಿಪ್ಲೈ ಮಾಡಿ ಎಷ್ಟಾಗಬೇಕಪ್ಪ, 4 ಆಗಬೇಕು. ಆಡ್ ಮಾಡಿದ್ರೆ -4 ಆಗಬೇಕು. ಸಿಂಪಲ್ ಆಗಿ ನಮ್ಗೆ ಗೊತ್ತಿರುತ್ತೆ -2 ನೋಡಿ, -2 ಸೇಮ್ ಸೈನ್ ದಾಗ ಆಡ್ ಮಾಡ್ಬಿಟ್ಟು ಅದೇ ಸೈನ್ ಅಟ್ಯಾಚ್ ಮಾಡ್ತೀವಿ. -2ಗೆ -2 ಆಡ್ ಮಾಡಿದ್ರೆ -4 ಆಗುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ 4x² ಆಗಬೇಕಂದ್ರೆ -2 × -2 ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ, ಅದು 4 ಆಗುತ್ತೆ. ಫ್ಯಾಕ್ಟರೈಸೇಷನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. x² -2x + 4 = 0 ಅಂತ ಬರ್ಕೊಂತೀನಿ. ಆಯ್ತಾ, ಇವೆರಡೊಳಗೆ ಏನ್ ಕಾಮನ್ ತೊಗೊಬೋದು, x ಕಾಮನ್ ತೊಗೊಬೋದು. x ತಗೊಂಡ್ರೆ x - 2 ಆಯ್ತು. ಇವೆರಡೊಳಗೆ ಏನ್ ಕಾಮನ್ ತೊಗೊಬೋದು, ನಾನು ಶುಡ್ ಟೇಕ್ -2 as ಕಾಮನ್, x - 2. ನಾನು ಹೇಳಿದ್ದೀನಿ ಇಲ್ಲಿ ಏನಿದೆ ಇದು ಸೇಮ್ ಬರಲೇಬೇಕು, ಬರಲಿಲ್ಲ ಅಂದ್ರೆ ಎಲ್ಲ ರಾಂಗ್ ಮಾಡ್ತಿದ್ದೀರಾ ಅಂತ. ಓಕೆನಾ, ಈಗ ಎರಡೊಳಗೆ ಏನ್ ಕಾಮನ್ ಇದೆ, x - 2 ಕಾಮನ್ ಇದೆ. x - 2 = 0, x - 2 = 0. ಓಕೆ, ಡೈರೆಕ್ಟ್ ಆಗಿ ಬರ್ಕೊಂತಿದ್ದೀನಿ. -2 ಈ ಕಡೆ ಹೋಯ್ತು ಅಂದ್ರೆ x = 2, x = 2. ನೋಡಿ, ಈ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ ಎರಡು ಜೀರೋಸ್ 2 ಅನ್ನೋದು ಸೇಮ್ ಬಂದಿದೆ. ಈಗ ಇದನ್ನ ಏನಂತ ಹೇಳಿದರೆ, ಜೀರೋಸ್ನ ಕಂಡುಹಿಡಿಯಿರಿ ಅಂಡ್ ಆಲ್ಸೋ ವೆರಿಫೈ ವಿತ್ ದ ಕೋಎಫಿಷಿಯಂಟ್ಸ್ ಆಫ್ ದ ಕೋಎಫಿಷಿಯಂಟ್ಸ್ ಅಂತ ಹೇಳಿದ್ದಾರೆ. ಓಕೆನಾ, ಈಗ ಸಮ್ ಅಂದ್ರೆ ನಮಗೆ ಗೊತ್ತು, ಇವೆರಡನ್ನ ಆಡ್ ಮಾಡಬೇಕು ಅಂತ. ಸಮ್ ಅಂದ್ರೆ 2 + 2 ಸಮ್ ಆಫ್ ದ ಜೀರೋಸ್. ಅಕಾರ್ಡಿಂಗ್ ಟು ಕೋಎಫಿಷಿಯಂಟ್ಸ್ ವೆರಿಫಿಕೇಶನ್ ಅಲ್ಲಿ ಏನಾಗ್ತಿದೆ, -b/a ಆಗುತ್ತಾ. 2 + 2 ಎಷ್ಟು, 4. ಮೈನಸ್ b ಅಂದ್ರೆ ಎಷ್ಟಿದೆಯಪ್ಪ ಇಲ್ಲಿ, b ಅಂದ್ರೆ ಸ್ವಿಚ್ ಸೈನ್ ಸಮೇತ ಹೇಳ್ಬೇಕು. b ಅಂದ್ರೆ ಎಷ್ಟಿದೆ, -4. a ಅಂದ್ರೆ ಎಷ್ಟಿದೆ, 1. ನೋಡಿ 4 - × -+, 4 ಸೇಮ್ ಬರ್ತಿದ್ಯಾ. ಆಸ್ ವೆಲ್ ಆಸ್ ಪ್ರಾಡಕ್ಟ್ ಹಂಗೆ ಕಂಪೇರ್ ಮಾಡಿ. ಪ್ರಾಡಕ್ಟ್ ಅಂದ್ರೆ ಎರಡನ್ನ ಮಲ್ಟಿಪ್ಲೈ ಮಾಡ್ಬೇಕಾ, ಏನ್ ಬಂದಿದೆ 2 and 2, ಎರಡನ್ನ ಮಲ್ಟಿಪ್ಲೈ ಮಾಡಿ 2 × 2. ಕೋಎಫಿಷಿಯಂಟ್ಸ್ ವೆರಿಫಿಕೇಶನ್ ಅಂದ್ರೆ ವೆರಿಫೈ ಮಾಡಿ ಏನಾಗುತ್ತೆ, ಅದು c/a ಆಗುತ್ತೆ. 2 2s 4. c ಅಂದ್ರೆ ಎಷ್ಟಿದೆಯಪ್ಪ, 4. a ಅಂದ್ರೆ ಎಷ್ಟಿದೆ ನೋಡಿ, 4. 4/1 is 4. ನೋಡಿ ಸೇಮ್ ಬರ್ತಿದೆ ತಾನೆ. ಓಕೆ, ಈ ರೀತಿ ನಾವು ಫೈಂಡ್ ದ ಜೀರೋಸ್ ಅಂಡ್ ಆಲ್ಸೋ ವೆರಿಫೈ ದ ಕೋಎಫಿಷಿಯಂಟ್ಸ್ ವಿತ್ ದ ಪಾಲಿನಾಮಿಯಲ್ ಮಾಡ್ತಾ ಹೋಗ್ತೀವಿ. ಒನ್ ಮೋರ್ ಕ್ವಶನ್ ಮಾಡ್ಬಿಡೋಣ. ಇನ್ನೊಂದು ಕ್ವಶನ್ ಮಾಡಿದ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಆ ಕ್ವಶನ್ 2x² - 5x + 3 ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಇದೆ. ಯಾವುದು, 2x² - 5x + 3. ಇದಕ್ಕೆ ಫ್ಯಾಕ್ಟರೈಸೇಷನ್ ಮಾಡಬೇಕು. ನೋಡಿ, ಫ್ಯಾಕ್ಟರೈಸೇಷನ್ ಅಂದ್ರೆ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗಬೇಕು, 2 3s 6 ಅಂದ್ರೆ +6 ಆಗಬೇಕು. ಆಡ್ ಮಾಡಿದ್ರೆ 2 ನಂಬರ್ಸ್ ಬರ್ದು ಅದು -5 ಆಗಬೇಕು. ನೋಡಿ, ಮಲ್ಟಿಪ್ಲೈ ಮಾಡಿದ್ರೆ 6, ಆಡ್ ಮಾಡಿದ್ರೆ -5. ಇಲ್ಲಿ ಮೈನಸ್ ಬರಬೇಕು, ಇಲ್ಲಿ ಪ್ಲಸ್ ಬರ್ಬೇಕಂದ್ರೆ ನಾನು ಹೇಳ್ತಿದ್ದೀನಿ, ಇಲ್ಲಿ ಮೈನಸ್ ಇದ್ದು ಇಲ್ಲಿ ಪ್ಲಸ್ ಇತ್ತು ಅಂದ್ರೆ ಬರೋ ನಂಬರ್ ಎರಡು ಮೈನಸ್ ಅಲ್ಲೇ ಇರಬೇಕು. ಯಾವ್ಯಾವ ಆಗುತ್ತೆ, -2 -3. ನೋಡಿ, -2 -3 ಅಂದ್ರೆ -2ಗೆ -3 ಆಡ್ ಮಾಡಿದ್ರೆ -5 ಆಗುತ್ತೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ, -2 × -3 6 ಆಗುತ್ತೆ. ಕರೆಕ್ಟಾ, -2 + 2 3s 6. ಅಂದ್ರೆ ಇದು ಸ್ಪ್ಲಿಟ್ ಮಾಡ್ಕೊಂಡ್ರೆ 2x² - 2x - 3x + 3 = 0. ನೋಡಿ, ಇವೆರಡೊಳಗೆ ಏನ್ ಕಾಮನ್ ತಗೋಬಹುದು, ಎಕ್ಸ್ನು ಕಾಮನ್ ತಗೋಬಹುದು. 2 ನೋಡಿ, 2 ಒಂದು ಟೇಬಲ್ಸ್ ಎರಡು ನಂಬರ್ಸ್ ಬರೋದ್ರಿಂದ 2ನು ಕಾಮನ್ ತಗೊಂಡು 2x ಕಾಮನ್ ತಗೋತೀನಿ. 2x ಕಾಮನ್ ತಗೊಂಡ್ರೆ ನೋಡ್ಕೊಳ್ತೀನಿ x - 1. ಓಕೆ,
ಆಸ್ ಇಟ್ ಈಸ್ ಇಲ್ಲಿ -3 ಕಾಮನ್ ತಗೊಂಡ್ರೆ x - 1 ಉಳ್ಕೊಳುತ್ತೆ. ಇಲ್ಲಿ ಏನು ಇರುತ್ತೆ ಅದೇ ಬರಬೇಕು ಅಂತ ಹೇಳಿದೀನಿ. 2x - 3 = 0, x - 1 = 0. -3 ಕಡೆ ಬಂತಂದ್ರೆ +3 ಆಗುತ್ತೆ. x = 3/2, 1 0 ಆಯಿತು. x = -1 ಈ ಕಡೆ ಬಂತಂದ್ರೆ +1, 2 zeros ಇದೆ, ಒಂದು 3/2 ಇನ್ನೊಂದು 1. ಇಷ್ಟೋ ತನಕ ನಾವು ಸಮ್ ಆಫ್ ದ ಜೀರೋಸ್ ಡೈರೆಕ್ಟ್ ಆಗಿ ಬರ್ಕೊಂತಿದ್ದೆ ಅಲ್ವಾ. ಈಗ ಈ 2 zeros ಇದೆಯಲ್ಲ, ಆ zeros ಅಲ್ಲಿ ಒಂದು ಜೀರೋನ ಆಲ್ಫಾ ಅಂತ ಕರಿತೀವಿ. ಈಗ 2 zeros ಇದೆ, 3/2 1 ಅಂತ ಇದೆ. 1 zeroನ ಇದನ್ನ ಆಲ್ಫಾ ಅಂತ ಕರಿತೀನಿ, ಆಲ್ಫಾ 3/2. ಇನ್ನೊಂದು ಜೀರೋ ಇದೆಯಲ್ಲ, ಇದನ್ನ ಬೀಟಾ ಅಂತ ಕರಿತೀವಿ, ಬೀಟಾ 1. ಯಾಕೆ ಆಲ್ಫಾ ಬೀಟಾ ಅಂತ ಕರಿತೀವಿ ಅಂದ್ರೆ ಟೆಕ್ಸ್ಟ್ ಬುಕ್ ಪ್ರೊವೈಡೆಡ್ ಆಲ್ಫಾ ಎಸ್ ಬೀಟಾ. ಇನ್ ಓಲ್ಡ್ ಟೆಕ್ಸ್ಟ್ ಬುಕ್ ದೇ ಆರ್ ಗಿವನ್ m and n ಆರ್ ದ zeros. ಓಲ್ಡ್ ಟೆಕ್ಸ್ಟ್ ಬುಕ್ ಅಲ್ಲಿ m and n ಆರ್ ದ zeros ಅಂತ ಕೊಟ್ಟಿದ್ರು. ಇಲ್ಲಿ ಆಲ್ಫಾ ಅಂಡ್ ಬೀಟಾ ಅಂತ ತಗೊಳ್ಳಿ ಅಂತ ಹೇಳಿದ್ದಾರೆ. ಈಗ x = 3/2, x = 1, 2 zeros ಬಂದಿದೆ ತಾನೆ. ಆ ಒಂದು ಜೀರೋನ ನಾನು ಆಲ್ಫಾ ಅಂತ ತಗೊಂತೀನಿ. ಅಂದ್ರೆ ಆಲ್ಫಾ ಅಂದ್ರೆ 2 zeros ಬಂದಿದೆ, ಒಂದು ಆಲ್ಫಾ ಅಂದ್ರೆ 3/2, ಇನ್ನೊಂದು ಬೀಟಾ 1 ಅಂತ ತಗೊಂತೀನಿ. ಸಮ್ ಅಂದ್ರೆ ಏನಂತ ನಿಮ್ಗೆ ಗೊತ್ತು. ಸಮ್ ಅಂದ್ರೆ ಸಮ್ ಆಫ್ ದ ಜೀರೋಸ್ ಎರಡನ್ನ ಆಡ್ ಮಾಡ್ಬೇಕು, ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಮಾಡ್ಬೇಕು. ಕರೆಕ್ಟಾ? ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನಾಗುತ್ತೆ, ಇದು ಆಲ್ಫಾ ಪ್ಲಸ್ ಬೀಟಾ ಸಮ್ ಆಫ್ ದ ಜೀರೋಸ್ ಏನಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದ್ವಿ ನಾವು, -b/a ಗೆ ಈಕ್ವಲ್ ಆಗಿರ್ತೀವಿ. ಇಲ್ಲಿ ಅಕಾರ್ಡಿಂಗ್ ಟು ಕೋಎಫಿಷಿಯಂಟ್ಸ್ ನ ವೆರಿಫಿಕೇಶನ್ ಮಾಡ್ತೀವಲ್ವಾ, ಸಮ್ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ = -b/a ಅಂತ ಬರ್ಕೊಂಡು, ಆಲ್ಫಾ ಅಂದ್ರೆ ಎಷ್ಟಿದೆ 3/2, ಬೀಟಾ ಅಂದ್ರೆ ಎಷ್ಟಿದೆ 1. ಆಗ ಇಲ್ಲಿ ಮೈನಸ್ ಬಿ ಅಂದ್ರೆ ಎಷ್ಟಿದೆ ನೋಡಿ 5 ಇದೆ, ಎ ಅಂದ್ರೆ ಎಷ್ಟಿದೆ 2 ಇದೆ. ನೋಡಿ ಇಲ್ಲಿ ಮೈನಸ್ ಬಿ ಅಂದ್ರೆ -5 ಇದೆ, -5 ಅಂತ ಬರ್ಕೊಬೇಕು. ಅದು ಇಂಪಾರ್ಟೆಂಟ್. ಈ ಮೈನಸ್ ಅಸ್ ಇಟ್ ಈಸ್ ಬರ್ಕೋಬೇಕು. ಬಿ ಅಂದ್ರೆ -5 ಇದೆ, -5/2. ಈಗ 3/2 + 1 ಇದೆ. ಇಲ್ಲಿ LCM ತಗೊಂಡ್ರೆ 2 LCM ಆಗುತ್ತೆ. ಇಲ್ಲಿ 2 1 2 ಆಗುತ್ತೆ, ಅಂದ್ರೆ 3 1 3 ಆಗುತ್ತೆ. ಇಲ್ಲಿ ನೋಡಿ ಏನಿಲ್ಲ ಡಿನಾಮಿನೇಟರ್ 1 ಇರುತ್ತೆ, 1 2 ಆಗೋದ್ರಿಂದ 1 2 2 ಆಯ್ತು. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 5/2 ಆಯ್ತು. ಇಲ್ಲಿ ನೋಡಿ 3 + 2 5, 5/2 ಈಕ್ವಲ್ ಬರ್ತಾ ಇದೆ. ನೋಡಿ ಸಮ್ಮು ವೆರಿಫಿಕೇಶನ್ ಆಗಿದೆ. ಈಗ ಪ್ರಾಡಕ್ಟ್ ವೆರಿಫಿಕೇಶನ್ ಇಲ್ಲಿ ಮಾಡ್ತಿದ್ದೀನಿ. ಪ್ರಾಡಕ್ಟ್ ಅಂದ್ರೆ ಒಂದು ಜೀರೋನ ಏನಂತ ತಗೊಂಡಿದ್ದೆ ನಾನು, ಆಲ್ಫಾ ಅಂತ ತಗೊಂಡಿದ್ದೀನಿ, ಇನ್ನೊಂದು ಜೀರೋನ ಬೀಟಾ ಅಂತ ತಗೊಂಡಿದ್ದೀನಿ. ಇವೆರಡನ್ನ ಮಲ್ಟಿಪ್ಲೈ ಅಂದ್ರೆ ಆಲ್ಫಾ ಇಂಟು ಬೀಟಾ, ಆಲ್ಫಾ ಇಂಟು ಬೀಟಾ = ವಾಟ್, c/a. ಆಲ್ಫಾ ಅಂದ್ರೆ 3/2 ಎಸ್ 3/2, ಬೀಟಾ ಅಂದ್ರೆ 1, c/a ಅಂದ್ರೆ c ಅಂದ್ರೆ ಎಷ್ಟಿದೆ ನೋಡಿ 3, a ಅಂದ್ರೆ ಎಷ್ಟಿದೆ 2. ನೋಡಿ 3/2 × 1 ಅಂದ್ರೆ 3/2 = 3/2. ಕರೆಕ್ಟ್ ಆಯ್ತಾ? ಈ ಕ್ವಶನ್ 3 ಮಾರ್ಕ್ ಕೇಳ್ಬಹುದು. ಫೈಂಡ್ ದ zeros ಆಫ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂಡ್ ವೆರಿಫೈ ವಿತ್ ದ ಕೋಎಫಿಷಿಯಂಟ್ಸ್ ಅಂತ. ಈಗ ನಿಮಗೆ ಒಂದು ಫೆಮಿಲಿಯರ್ ಆಯ್ತು, ಹೌ ಟು ಫೈಂಡ್ ದ ಸಮ್ ಅಂಡ್ ಪ್ರಾಡಕ್ಟ್ ಆಫ್ ದ ಗಿವನ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಫೈಂಡ್ ದ ಸಮ್ ಅಂಡ್ ಪ್ರಾಡಕ್ಟ್ ಆಫ್ ದ zeros ಆಫ್ ಅ ಗಿವನ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಅಂದ್ರೆ ಇದು ಇಂಪಾರ್ಟೆಂಟ್ ಫಾರ್ಮುಲಾ. ಸಮ್ ಆಫ್ ದ zeros ಅಂತ ಅಂತಿದಂಗೆ 2 zeros ಆಡ್ ಮಾಡಬೇಕು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಲ್ಲಿ. ಅದ್ರಲ್ಲಿ ಒಂದು ಜೀರೋನ ಆಲ್ಫಾ ಅಂತ ತಗೊಂತಿದ್ದೀನಿ, ಇನ್ನೊಂದು ಜೀರೋನ ಬೀಟಾ ಅಂತ ತಗೊಂತೀನಿ ಅಂತ ಹೇಳಿದೆ. ಸಮ್ ಆಫ್ ದ zeros = -b/a. ಓಕೆ, ಇದೊಂದು ಇಂಪಾರ್ಟೆಂಟ್ ಫಾರ್ಮುಲಾ. ಅಂಡ್ ಆಲ್ಸೋ ಪ್ರಾಡಕ್ಟ್ ಆಫ್ ದ zeros ಅಂದ್ರೆ ಆಲ್ಫಾ ಇಂಟು ಬೀಟಾ = c/a. ಸಮ್ ಆಫ್ ದ zeros ಅಂದ್ರೆ -b/a, ಪ್ರಾಡಕ್ಟ್ ಆಫ್ ದ zeros ಅಂದ್ರೆ c/a. ಈಗ how to find the zeros of the quadratic polynomial and also verify the coefficients of the quadratic polynomial. ಈ ರಿಲೇಷನ್ ಯೂಸ್ ಮಾಡಿ ಗೊತ್ತಾಯ್ತು. ಈಗ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು, ಈ ಟಾಪಿಕ್ ಏನ್ ಹೇಳ್ತಾರೆ ಅಂದ್ರೆ ಸಮ್ಮು ಪ್ರಾಡಕ್ಟ್ ಅವರೇ ಕೊಟ್ಟಿರ್ತಾರೆ. ಏನ್ ಕೊಟ್ಟಿರ್ತಾರೆ, ದೇ ಆರ್ ಗಿವನ್ ಸಮ್ ಆಫ್ ದ zeros and product of the zeros. They are given sum of the zeros and the product of the zeros. Sum of the zeros ಮತ್ತೆ product of the zeros ನ ಅವರೇ ಕೊಟ್ಟಿದ್ದಾಗ we have to write or we have to find the quadratic polynomial. ಅಂದ್ರೆ sum of the zeros ಮತ್ತೆ product of the zeros ನ ಕೊಟ್ಟಿದ್ದಾಗ how to find the quadratic polynomial. ಈಗ ಫಾರ್ ಎಕ್ಸಾಂಪಲ್ ನೋಡಿ, sum of the zeros alpha plus beta = 4, alpha beta = 3. ಅಂದ್ರೆ sum of the zeros is 4 and product of the zeros is 3. Find the quadratic polynomial. ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಸಮ್ಮು ಮತ್ತೆ ಪ್ರಾಡಕ್ಟ್ ಕೊಟ್ಟಿದ್ದಾರೆ. ನಾವಿಲ್ಲಿ ಯಾವ ಟು ಫೈಂಡ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ನ ಕಂಡುಹಿಡಬೇಕು. ಏನ್ ಕಂಡುಹಿಡಬೇಕು, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ನ ಕಂಡುಹಿಡಬೇಕು. ಇದನ್ನ ಕಂಡುಹಿಡಬೇಕು ಅಂದ್ರೆ ಒಂದು ಫಾರ್ಮುಲಾ ಬರುತ್ತೆ, ದಟ್ ಈಸ್, ಈಗ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನಪ್ಪಾ ನಮಗೆ ಗೊತ್ತಿದೆ, ax² + bx + c. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. when they are given the sum of the zeros and the product of the zeros, we have to find out quadratic polynomial by using the formula.
ಯಾವಾಗ ಸಮ್ ಆಫ್ ದ ಜೀರೋಸ್ ಮತ್ತೆ ಪ್ರಾಡಕ್ಟ್ ಆಫ್ ದ ಜೀರೋಸ್ ಕೊಟ್ಟಾಗ ನಾವು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ನ ಕಂಡುಹಿಡಿಬಹುದು. ಯಾವ ರಿಲೇಷನ್ ಯೂಸ್ ಮಾಡ್ಕೊಂಡ್ರೆ ಈ ರಿಲೇಷನ್ ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ ಇಲ್ಲಿ ಸಮ್ ಆಫ್ ದ ಜೀರೋಸ್ ಆಫ್ ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಆಫ್ ದ ಜೀರೋಸ್. This is the important relation. ಅಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ ಸಮ್ ಆಫ್ ದ ಜೀರೋಸ್ ಆಫ್ ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಆಫ್ ದ ಜೀರೋಸ್. ಇದನ್ನ ನಾವು ಈ ರೀತಿ ಬರೀಬಹುದು. ಎಕ್ಸ್ ಸ್ಕ್ವೇರ್ ಸಮ್ ಆಫ್ ದ ಜೀರೋಸ್ ಅಂದ್ರೆ ಇಲ್ಲಿ ನಾವು ಸಮ್ ಆಫ್ ದ ಜೀರೋಸ್ ಒಂದು ಜೀರೋನ ಆಲ್ಫಾ ಅಂತ ತಗೋತೀವಿ, ಒಂದು ಜೀರೋನ ಬೀಟಾ ಅಂತ ತಗೋತೀವಿ. ಅದರಿಂದ ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಆಫ್ ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಆಫ್ ದ ಜೀರೋಸ್ ಅಂದ್ರೆ ಒಂದು ಜೀರೋ ಆಲ್ಫಾ ಇನ್ನೊಂದು ಜೀರೋ ಬೀಟಾ. ನೋಡಿ, by using this relation we have to find out the quadratic polynomial when they are given the sum of the zeros and product of the zeros. ಸಮ್ಮು ಮತ್ತೆ ಪ್ರಾಡಕ್ಟ್ ನ ಕೊಟ್ಟಾಗ ಈ ರೀತಿ ಕಂಡುಹಿಡಿಬಹುದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಆಲ್ಫಾ ಸಮ್ ಅಂದ್ರೆ 4 ಅಂತ ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಅಂದ್ರೆ 3 ಕೊಟ್ಟಿದ್ದಾರೆ. ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬರೀದ್ರೆ ಸಿಂಪಲ್ ಆಗಿ ಬರೀಬಹುದು. ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ ಐಡೆಂಟಿಸ್ ಬರ್ಕೊಳ್ಳಿ, ಸಮ್ ಆಫ್ ದ ಜೀರೋಸ್ ಅವರೇ ಕೊಟ್ಟಿದ್ದಾರೆ. ಏನು ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಎಷ್ಟು ಅಂತ ಹೇಳಿದ್ದಾರೆ, 4 ಎಕ್ಸ್ ಆಯ್ತು, ಪ್ರಾಡಕ್ಟ್ 3. ನೋಡಿ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಯಾವುದು, ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 3. ಈ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 3 ಈ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ ಸಮ್ ಆಫ್ ದ ಜೀರೋಸ್ ಕಂಡುಹಿಡಿದ್ರೆ 4 ಬರುತ್ತೆ, ಪ್ರಾಡಕ್ಟ್ ಆಫ್ ದ ಜೀರೋಸ್ ಕಂಡುಹಿಡಿದ್ರೆ 3 ಬರುತ್ತೆ ಅಂತ. ಇಲ್ಲಿ ಸಮ್ಮು ಪ್ರಾಡಕ್ಟ್ ಅವರೇ ಕೊಟ್ಟಿದ್ರು, ನಾವು ಜೀರೋಸ್ ನ ಕಂಡುಹಿಡಿದು. ಓಕೆ, ಈಗ ಇನ್ನೊಂದು ಕ್ವಶನ್ ಇದೆ ಬೈ ಯೂಸಿಂಗ್ ದಿಸ್ ಫಾರ್ಮುಲಾ. ಈಗ ಸಮ್ಮು ಪ್ರಾಡಕ್ಟ್ ಕೊಟ್ಟಿರ್ತಾರೆ, ಸಮ್ ಆಫ್ ದ ಜೀರೋಸ್ ಪ್ರಾಡಕ್ಟ್ ಆಫ್ ಜೀರೋಸ್, ವಿ ಕ್ಯಾನ್ ಫೈಂಡ್ ಔಟ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಸಮ್ ಬಂದ್ಬಿಟ್ಟು 1/4 ಆಗಿದೆ, ಪ್ರಾಡಕ್ಟ್ ಬಂದ್ಬಿಟ್ಟು 1 ಆಗಿದೆ. ಓಕೆ, ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಇದೆ. ಆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಇಲ್ಲಿ ಸಮ್ ಅಂದ್ರೆ ಸಮ್ ಆಫ್ ದ ಜೀರೋಸ್ ಬಂದ್ಬಿಟ್ಟು 1/4 ಆಗಿದೆ, ಪ್ರಾಡಕ್ಟ್ ಆಫ್ ದ ಜೀರೋಸ್ ಬಂದ್ಬಿಟ್ಟು 1 ಆಗಿದೆ. ಹೌ ಕ್ಯಾನ್ ಫ್ರೇಮ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್? ಫೈಂಡ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಇದು ನಮ್ಗೆ ರಿಲೇಷನ್ ಗೊತ್ತಿದೆ, ನಾನು ಹೇಳಿದ್ದೀನಿ ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಆಫ್ ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಓಕೆ, ಸಮ್ ಎಕ್ಸ್ ಸ್ಕ್ವೇರ್ ಹಂಗೆ ಬರ್ಕೊಂಡೆ, ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಎಷ್ಟಿದೆ, 1/4 ಇದೆ, ಮೈನಸ್ ಆಸ್ ಇಟ್ ಇಸ್ ಬರ್ಕೊಂಡು 1/4x, ಪ್ರಾಡಕ್ಟ್ ಅಂದ್ರೆ ಎಷ್ಟಿದೆ 1. ಈ ಎಕ್ಸ್ ಸ್ಕ್ವೇರ್ ಮೈನಸ್ 1/4x ಪ್ಲಸ್ 1 ಇಷ್ಟು ಮಾಡಿ ಸ್ಟಾಪ್ ಮಾಡೋಂಗಿಲ್ಲ. ಇಲ್ಲಿ ಈಗ ಒಂದು ನಂಬರ್ ಯಾವುದೋ ಒಂದು ಕೋಎಫಿಷಿಯಂಟ್, ಓಕೆ, ಕೋಎಫಿಷಿಯಂಟ್ ಅಥವಾ ಕಾನ್ಸ್ಟೆಂಟ್ ಅಲ್ಲಿ ಡಿನಾಮಿನೇಟರ್ ಒಂದು ನಂಬರ್ ಬಂದಿದೆ. ಈ ನೋಡಿ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಏನಿಲ್ಲ 1 ಇದೆ, ಇಲ್ಲಿ ಯಾವುದು ಡಿನಾಮಿನೇಟರ್ ನಂಬರ್ ಇಲ್ಲ, ಇಲ್ಲಿ ಯಾವ್ದು ನಂಬರ್ ಇದೆ ಇಲ್ಲಿ, ಬಟ್ ಇಲ್ಲಿ 4 ಅಂತ ಒಂದು ನಂಬರ್ ಇದೆ ತಾನೆ. ಈ 4 ಹೋಗ್ಬೇಕು ಅಂದ್ರೆ ನೋಡಿ, ಕೊಟ್ಟರೆ ಎಕ್ಸ್ ಸ್ಕ್ವೇರ್ ಮೈನಸ್ 1/4x ಪ್ಲಸ್ 1 ಅಲ್ಲಿ ಡಿನಾಮಿನೇಟರ್ ಒಂದು ನಂಬರ್ ಒಂದು 4 ಅಂತ ಬಂದ್ಬಿಟ್ಟಿದೆ. ಈ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ 4 ಹೋಗ್ಬೇಕು ಅಂದ್ರೆ ಓಲ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ನ ಯಾವ ನಂಬರ್ ಡಿನಾಮಿನೇಟರ್ ಇದೆ, ಇಲ್ಲಿ 4 ಇದೆ ತಾನೆ, 4 ಇಂದ ಮಲ್ಟಿಪ್ಲೈ ಮಾಡ್ಬಿಡಿ. ಇನ್ ಕೇಸ್ ಇಲ್ಲ 3 ಇತ್ತು ಅಂದ್ರೆ 3 ಇಂದ ಮಲ್ಟಿಪ್ಲೈ ಮಾಡಿಬಿಡಿ, 10 ಇದ್ರೆ 10 ಇಂದ ಮಲ್ಟಿಪ್ಲೈ ಮಾಡಿ. ಇಲ್ಲಿ 4 ಇರೋದ್ರಿಂದ ಓಲ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ನ 4 ಇಂದ ಮಲ್ಟಿಪ್ಲೈ ಮಾಡಿ. ನೋಡಿ, 4 ಇಂಟು ಎಕ್ಸ್ ಸ್ಕ್ವೇರ್ 4x ಸ್ಕ್ವೇರ್, ಇಲ್ಲಿ ಮೈನಸ್ ಇದೆ, ಮೈನಸ್ ಹಂಗೆ ಬರ್ಕೊಳ್ಳಿ, 4 1 4 ಆಯ್ತು. ನೋಡಿ, 4 1 4, ಡಿನಾಮಿನೇಟರ್ 4 ಇದೆ, ಹಂಗೆ ಬರ್ಕೊಳ್ಳಿ, ಎಕ್ಸ್ 1 4 4, ಮೂರಕ್ಕೂ ಮಲ್ಟಿಪ್ಲೈ ಮಾಡಬೇಕು. ಓಲ್ 4x ಸ್ಕ್ವೇರ್ 4/4x 4 1 4, ನೋಡಿ 4 1 4 1 ಕ್ಯಾನ್ಸಲ್ ಆಯ್ತು. 4x ಸ್ಕ್ವೇರ್ ಮೈನಸ್ 1x ಪ್ಲಸ್ 4, ದಿಸ್ ಇಸ್ ದ ಗಿವನ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಫಾರ್ ದ ಗಿವನ್ ಸಮ್ ಅಂಡ್ ಪ್ರಾಡಕ್ಟ್. ಸಮ್ ಆಫ್ ದ ಜೀರೋಸ್ 1/4, ಪ್ರಾಡಕ್ಟ್ ಆಫ್ ದ ಜೀರೋಸ್ 1 ಇದ್ದಾಗ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಯಾವ್ದಾಗಿರುತ್ತೆ ಅಂದ್ರೆ 4x ಸ್ಕ್ವೇರ್ ಮೈನಸ್ 1x ಪ್ಲಸ್ 4 ಆಗಿರುತ್ತೆ. ಓಕೆ, ಯಾವಾಗ ಅದು ಡಿನಾಮಿನೇಟರ್ ಬಂದಾಗ ಈ ರೀತಿ ಕಂಡುಹಿಡಿಬೇಕು. ಓಕೆ, ಕೆಲವು ಟೈಮು ಸ್ವಲ್ಪ ಚೇಂಜಸ್ ಮಾಡ್ಕೊಡ್ತಾರೆ. ಈಗ ಸಮ್ಮು ಪ್ರಾಡಕ್ಟ್ ಕೊಟ್ಟಿದ್ರೆ ಜೀರೋಸ್ ನ ಕಂಡುಹಿಡಿದಿದ್ದೀರಾ. ಇನ್ ಕೇಸ್ ಜೀರೋಸ್ ಕೊಟ್ಟಿರ್ತಾರೆ, ಫೈಂಡ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ whose zeros are 4 and minus 4 and 3 ಅಂತ ತಗೊಂತೀನಿ, ಮೈನಸ್ 4 and 5 ತಗೊಂತೀನಿ. ಇಲ್ಲಿ ನೋಡಿ, ಇದು ಸ್ವಲ್ಪ ಯೋಚನೆ ಮಾಡಬೇಕು. ಫೈಂಡ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ whose zeros are ಅಂತ ಹೇಳಿರೋದು, ಇಲ್ಲಿ ಸಮ್ ಆಫ್ ದ ಜೀರೋಸ್ ಅಂಡ್ ಪ್ರಾಡಕ್ಟ್ ಆಫ್ ದ ಜೀರೋಸ್ ಅಂತ ಹೇಳಿಲ್ಲ, ಜಸ್ಟ್ ಜೀರೋಸ್ ಅಂತ ಹೇಳಿದ್ದಾರೆ. 1 0 ಮೈನಸ್ 4, ಇನ್ನೊಂದು 0 5 ಅಂತ ಹೇಳಿದ್ದಾರೆ. ಸಮ್ಮು ಪ್ರಾಡಕ್ಟ್ ಕೆಲವು ಟೈಪ್ ಮ್ಯಾಕ್ಸಿಮಮ್ ಕೇಳ್ತಿದ್ ಕ್ವಶನ್, ಫೈಂಡ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ whose sum of the zeros and product of the zeros are minus 4 5 ಅಂತ ಈ ತರ ಕೇಳ್ತಿದ್ರು. ಇಲ್ಲಿ ಕೇಳಿರೋ ಕ್ವಶನ್ ಅರ್ಥ ಮಾಡ್ಕೋಬೇಕು. ಫೈಂಡ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ whose zeros are minus 4 and 5 ಅಂದ್ರೆ ಜಸ್ಟ್ ಜೀರೋಸ್ ಕೊಟ್ಟಿದ್ದಾರೆ, ಇಲ್ಲಿ ಸಮ್ಮು ಪ್ರಾಡಕ್ಟ್ ಹೇಳಿಲ್ಲ. ಹಂಗಿದ್ದಾಗ ಸಮ್ಮು ಪ್ರಾಡಕ್ಟ್ ನಾವೇ ಮಾಡ್ಕೊಬೇಕು. 1 0 ನ ಆಲ್ಫಾ ಅಂತ ತಗೊಳಕ್ ಕೇಳಿದೆ, 1 0 ನ ಬೀಟಾ ಅಂತ ತಗೊಳಕ್ ಕೇಳಿದೆ, ಕರೆಕ್ಟಾ? ಸಮ್ ಆಫ್ ದ ಜೀರೋಸ್ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ, ಮೈನಸ್ 4 ಪ್ಲಸ್ 5 ಏನಾಗುತ್ತೆ, ಮೈನಸ್ 4 ಪ್ಲಸ್ 5 ಅಂದ್ರೆ
ಏನಾಯ್ತು ಇದು -4 + 5 ಅಂದ್ರೆ ಸಮ್ ಆಫ್ ದ ಜೀರೋಸ್ ಏನಾಯ್ತು 1 ಆಯ್ತು. ಪ್ರಾಡಕ್ಟ್ ಆಫ್ ಜೀರೋಸ್ ನೀವು ಎರಡು ಮಲ್ಟಿಪ್ಲೈ ಮಾಡಬೇಕು, -4 × 5 -20 ಆಯ್ತು. ಇದಕ್ಕೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬರಬೇಕು ಅಂದಾಗ ನಾನು ಹೇಳ್ತಿದ್ದೀನಿ, ಫೈಂಡ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಹೂ ಜೀರೋಸ್ ಆರ್ -4 and 5 ಅಂತ ಕೇಳಿದಾಗ ಇಲ್ಲಿ ಜೀರೋಸ್ ಜಸ್ಟ್ ಕೊಟ್ಟಿದ್ದಾರೆ, ಅಂದ್ರೆ ಒಂದ್ ಜೀರೋನ ಆಲ್ಫಾ ಅಂತ ತಗೊಂತೀನಿ, ಇನ್ನೊಂದ್ ಜೀರೋನ ಬೀಟಾ ಅಂತ ಹೇಳ್ತಾ ಅಂತ ಗೊತ್ತು. ಆಲ್ಫಾನ -4 ತಗೊಂಡಿದ್ದೀನಿ, ಬೀಟಾನ 5 ಅಂತ ತಗೊಂಡಿದ್ದೀನಿ. ಇಲ್ಲಿ ಸಮ್ಮು ಪ್ರಾಡಕ್ಟ್ ನೀವೇ ಕಂಡುಹಿಡ್ಕೊಬೇಕು. ಓಕೆ, ಸಮ್ಮು ಆಲ್ಫಾ ಪ್ಲಸ್ ಬೀಟಾ ಮಾಡಿದಾಗ 1 ಬಂತು, ಪ್ರಾಡಕ್ಟ್ -20 ಬಂತು. ಇನ್ ಈಕ್ವೇಶನ್ x² - ಆಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ, x² - ಆಲ್ಫಾ ಪ್ಲಸ್ ಬೀಟಾ ಎಷ್ಟು ಬಂದ್ರೆ 1x, ಅದು ಪ್ಲಸ್ ಆಫ್ -20 ಅಂತ ಅಂದ್ರೆ x² - 1x plus into -20. This is the quadratic polynomial for the given zeros -4 and 5. ಇದು ಇಂಪಾರ್ಟೆಂಟ್, ಜೀರೋಸ್ ಕೊಟ್ಟಾಗ ಯಾವ ರೀತಿ ಕಂಡುಹಿಡಿಯೋದು ಅಂತ. ಇನ್ ಕೇಸ್ ಕ್ಯೂಬಿಕ್ ಪಾಲಿನಾಮಿಯಲ್ಗೆ ಒಂದು ರಿಲೇಷನ್, ಇನ್ ಕೇಸ್ ವಿ ಟೇಕ್ ಇಟ್ ಆಸ್ ಆಲ್ಫಾ ಬೀಟಾ ಅಂಡ್ ಗಾಮಾ ಆರ್ ದ 3 zeros. ಆಲ್ಫಾ ಬೀಟಾ ಅಂಡ್ ಗಾಮಾ ಆರ್ ದ 3 zeros. ಹಾಗಾದ್ರೆ ಸಮ್ ಆಫ್ ದ ಜೀರೋಸ್ ಏನಾಗುತ್ತೆ ಕ್ಯೂಬಿಕ್ ಪಾಲಿನಾಮಿಯಲ್ಗೆ ಅಂತ. ಸಮ್ ಆಫ್ ದ ಜೀರೋಸ್ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಅಂದ್ರೆ -b/a, sum of the zeros. Next, sum of the product of two zeros ಅಂತ. Sum of the product of two zeros, it means alpha beta ಅಂದ್ರೆ 2 zeros ನ ಪ್ರಾಡಕ್ಟ್ ಮಾಡಿ ಸಮ್ ಮಾಡ್ತಾ ಇದೀನಿ ನೋಡಿ. ಆಲ್ಫಾ ಬೀಟಾ ಒಂದು ಪೇರು, ಬೀಟಾ ಗಾಮಾ, ನೆಕ್ಸ್ಟ್ ಇನ್ನೊಂದು ಪೇರು ಆಲ್ಫಾ ಗಾಮಾ. ಇಲ್ಲಿ ನೋಡ್ಕೊಳ್ಳಿ, ಆಲ್ಫಾ ಬೀಟಾ ಒಂದು ಪೇರು, ಬೀಟಾ ಗಾಮಾ ಒಂದು ಪೇರು, ಮತ್ತೆ ಗಾಮಾ ಆಲ್ಫಾ ಒಂದು ಪೇರು. ಸಮ್ ಆಫ್ ದ ಪ್ರಾಡಕ್ಟ್ ಆಫ್ 2 zeros, ಇದಕ್ಕೆ ಏನ್ ರಿಲೇಷನ್ ಬರುತ್ತೆ ಅಂದ್ರೆ c/a. And as well as product of the zeros alpha, beta, gamma andre -d/a. These are the three relation to find the sum of the zeros, sum of the product of two zeros and product of the zeros for cubic polynomial ಒಂದು ರಿಲೇಷನ್. ಓಕೆ, ಇದು ಒಂದು ರಿಲೇಷನ್ ಜ್ಞಾಪಕಿರಲಿ. ಇಲ್ಲೂ ಅಷ್ಟೇ ವೆರಿಫೈ ದ ಗಿವನ್ zeros ಆರ್ ದ ಗಿವನ್ ನಂಬರ್ಸ್ ಆರ್ ದ zeros of the cubic polynomial ಅಂತ ಕೇಳ್ತಾರೆ. ಓಕೆ, ಈಗ ಇದೊಂದು ನಿಮಗೆ homework type one question. Find the zeros of the quadratic polynomial whose sum is -1/4 and the product is 1/4. Okay, sum -1/4, product 1/4. ಇನ್ನೊಂದು homework ಬಂದ್ಬಿಟ್ಟು, ನೆಕ್ಸ್ಟ್ homework ಬಂದ್ಬಿಟ್ಟು 3x² - 6x plus 3, 3x² - 6x plus 3. Then alpha and in theory, if alpha and beta are the zeros of the polynomial 3x² - 6x plus 3, then find the value of, ನೋಡಿ ಹೇಳ್ತಿದ್ದೀನಿ ಕ್ವಶನ್ ಇನ್ನೊಂದ್ಸಲಿ, if alpha and beta are the zeros of the quadratic polynomial 3x² - 6x plus 3, then find the value of alpha beta whole square plus alpha minus beta whole square. ಇದೊಂದು ಕ್ವಶನ್ should take as homework. ಓಕೆ, ಇದ್ರೊಳಗೆ ಎರಡನೇದು ಕಂಡುಹಿಡಿಯೋದು ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಸ್ಕ್ವೇರ್ ಆಲ್ಫಾ ಬೀಟಾ. ದಿಸ್ ಟು ಆರ್ ದ ಹೋಮ್ವರ್ಕ್ ಫಾರ್ ಯುವರ್. ಓಕೆ, ಇದು ಪಾರ್ಟ್ 2 ವಿಡಿಯೋ ಆಗಿತ್ತು ಪಾಲಿನಾಮಿಯಲ್ ಸಂಬಂಧಪಟ್ಟಾಗೆ. ಇದ್ರೊಳಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರೆ ಐ ವಿಲ್ ಸಾಲ್ವ್ ಕ್ಲಿಯರ್ ಯುವರ್ ಡೌಟ್. ಓಕೆ, ಥ್ಯಾಂಕ್ ಯು.